ನೆಚ್ಚಿನ ತಾಣವಾದ ನಂದಿಗಿರಿಧಾಮದಲ್ಲಿ ಕರ್ನಾಟಕ ಪ್ರವಾಸೋದ್ಯಮ ಅಭಿವೃದ್ಧಿ ನಿಗಮ ವತಿಯಿಂದ ಸುಮಾರು 2 ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂತನ ಮಯೂರ ಸನ್ರೈಸ್ ರೆಸ್ಟೋರೆಂಟ್ ನಿರ್ಮಿಸಲಾಗಿದೆ. ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ರಿಬ್ಬನ್ ಕತ್ತರಿಸಿ ಹಾಗೂ ಫಲಕ ಅನಾವರಣಗೊಳಿಸುವ ಮೂಲಕ ರೆಸ್ಟೋರೆಂಟ್ ಉದ್ಘಾಟಿಸಿದರು. ಬಳಿಕ ರೆಸ್ಟೋರೆಂಟ್ನ ವಿವಿಧ ಸೌಲಭ್ಯಗಳನ್ನು ವೀಕ್ಷಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು. ಬಳಿಕ ಮಾತನಾಡಿದ ಸಚಿವ ಕೆಜೆ ಜಾರ್ಜ್, ಕರ್ನಾಟಕದ ಪ್ರವಾಸಿ ತಾಣಗಳು ದೇಶ ವಿದೇಶಗಳ ಪ್ರವಾಸಿಗರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುತ್ತಿವೆ. ರಾಜ್ಯದ ಪ್ರವಾಸೋದ್ಯಮಕ್ಕೆ ಉತ್ತಮ ಹೆಸರು ತಂದುಕೊಡುವಲ್ಲಿ ಕೆಎಸ್ಡಿಸಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಹೇಳಿದರು. ನಿಗಮದ ಹೋಟೆಲ್ಗಳು ಮತ್ತು ವಸತಿ ಗೃಹಗಳಲ್ಲಿ ಸ್ವಚ್ಛತೆ, ಗುಣಮಟ್ಟದ ಸೇವೆ ಹಾಗೂ ಉತ್ತಮ ಆತಿಥ್ಯಕ್ಕೆ ಆದ್ಯತೆ ನೀಡಲಾಗುತ್ತಿದೆ ಎಂದರು. ದೂರದೃಷ್ಟಿ ಇಟ್ಟುಕೊಂಡು ಕೆಲಸ ಮಾಡೋರು, ಯಾವ ರೀತಿಯಲ್ಲಿ ಮಾಡಬೇಕು, ಬಹುಶಃ ಅವರು ಸಮೇತ ಸಾಕಷ್ಟು ಆಸಕ್ತಿಯನ್ನು ವಹಿಸಿ ಬಹುಶಃ ಇವತ್ತು ಆ ರೆಸ್ಟೋರೆಂಟ್ ತಾವು ನೋಡಿರ್ಬೇಕು, ಒಳ್ಳೆ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡಲ್ಲಿದೆ, ಭಾಳ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಕಿಚನು ಎಲ್ಲ ನೋಡ್ಕೊಂಬಂದೆ. ಬಟ್ ಒಂದೇನಾಗಿದೆ, ನನಗೆ ಒಂದೇ ಒಂದು ರಿಕ್ವೆಸ್ಟ್, ನಮ್ಮ ಏನು ಮ್ಯಾನೇಜರ್ಗಳು ಇರಲಿ, ಸ್ಟಾಫ್ಗಳು ಇರಲಿ, ನೀವು ಶಿಸ್ತನ್ನು ಇಟ್ಕೋಬೇಕಾಗ್ತದೆ ಮತ್ತು ಶುಚಿತ್ವವನ್ನು ಕಾಪಾಡಬೇಕು. ಕ್ಲೀನ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ಲಸ್ ನಮ್ಮ ಗೆಸ್ಟ್ಗಳು ಯಾರು ಬರ್ತಾರೆ ಅವರೇ ನಮಗೆ ದೇವರು ಇದ್ದಂಗೆ. ಯಾಕಂದರೆ ನಮ್ಮ ಕಸ್ಟಮರ್ಸ್ ಇದ್ದಾರಲ್ಲ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳುವಂಥ ಕೆಲಸನ ನಮ್ಮ ಎಲ್ಲರೂ ಸೇರಿ ಮಾಡಬೇಕಾಗ್ತದೆ. ಯಾಕಂದರೆ ಯಾವುದೇ ದೊಡ್ಡ ಪಬ್ಲಿಸಿಟಿ ನಾವು ಕೊಟ್ಟರು ಇಲ್ಲಿ ಬರುವವರು ಹೋಗಿ ಬಾಯಿ ಮಾತಲ್ಲಿ ಹೇಳ್ತಾರಲ್ಲ, ಭಾರಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆ ಪಬ್ಲಿಸಿಟಿನೇ ದೊಡ್ಡ ಪಬ್ಲಿಸಿಟಿ. ಅವರವ್ರ ಅನುಭವದಲ್ಲಿ ಹೇಳು ಅದನ್ನು ಮಾಡಬೇಕು. ನಾನು ಹೆಚ್ಚಿಗೆ ಅಲ್ಲಿಗೆ ಹೋಗೋದಿಲ್ಲ, ನನಗೆ ಗೊತ್ತಿದೆ. ಈಗ ತಾವು ನೋಡಿರ್ಬೋದು, ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಇದೇ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗಬೇಕು. ಈಗಾಗಲೇ ನಂದಿಗಿರಿಧಾಮದಲ್ಲಿ ಮಯೂರ ಫೈನ್ ಟಾಪ್ ರೆಸ್ಟೋರೆಂಟ್ ಕಾರ್ಯನಿರ್ವಹಿಸುತ್ತಿದ್ದು, ಇದೀಗ ಆರಂಭವಾಗಿರುವ ಸನ್ರೈಸ್ ರೆಸ್ಟೋರೆಂಟ್ ಪ್ರವಾಸಿಗರಿಗೆ ಮತ್ತೊಂದು ಉತ್ತಮ ಆಹಾರ ಹಾಗೂ ವಿಶ್ರಾಂತಿ ಕೇಂದ್ರವಾಗಿ ಸೇವೆ ನೀಡಲಿದೆ ಎಂಬ ವಿಶ್ವಾಸವನ್ನ ವ್ಯಕ್ತಪಡಿಸಿದರು. ನಂದಿಗಿರಿಧಾಮಕ್ಕೆ ಪ್ರತಿನಿತ್ಯ ಸಾವಿರಾರು ಪ್ರವಾಸಿಗರು ಭೇಟಿ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಮೂಲಸೌಕರ್ಯಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಕೆಎಸ್ಟಿಡಿಸಿ ಕ್ರಮ ಕೈಗೊಳ್ಳುತ್ತಿದೆ. ಅದರ ಭಾಗವಾಗಿಯೇ ಆರಂಭಗೊಂಡಿರುವ ಈ ನೂತನ ಸನ್ರೈಸ್ ರೆಸ್ಟೋರೆಂಟ್ ಪ್ರವಾಸಿಗರಿಗೆ ಮತ್ತಷ್ಟು ಅನುಕೂಲ ಕಲ್ಪಿಸುವ ನಿರೀಕ್ಷೆ ಮೂಡಿಸಿದೆ. ಇವತ್ತು ನೋಡ್ತಾ ಇದ್ದೀನಿ, ಚೆನ್ನಾಗಿ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇದೇ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗೋದು ಸಾಕು. ನಮ್ಮ ರಾಮ್ ಪ್ರಸಾದ್ ಅವರು ನನ್ನ ಒಟ್ಟಿಗೆ ಎನರ್ಜಿ ಡಿಪಾರ್ಟ್ಮೆಂಟ್ ಇದ್ದರು. ಅವರು ಸಮೇತ ಇಲ್ಲಿ ಟೂರಿಸಮ್ ಸೆಕ್ರೆಟರಿ ಆಗಿದ್ದರು. ಸೊ ಆಗ ನಾನು ಅವರಿಗೆ ಹೇಳಿದೆ, ಯಾಕಂದರೆ ಸೆಕ್ರೆಟರಿ ತ್ರಿಲೋಕ್ ಚಂದ್ರ ಅವರಿದ್ದರು, ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ, ನಾನು ನೋಡಿದೆ, ಒಳ್ಳೆಯವರಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಬಟ್ ನಮಗೆ ಸ್ವಲ್ಪ ಫಾಸ್ಟಾಗಿ ಆಗಬೇಕು ಕೆಲಸಗಳು. ಅದಕ್ಕೆ ನಾನು ಅವರಿಗೆ ಹೇಳಿದೆ, ನೀವು ಆ ಟೂರಿಸಮ್ ಡೈರೆಕ್ಟ್ರಾಗಿ ಇರಿ ಅಂತ ಹೇಳ್ಬಿಟ್ರೆ, ಸರ್ ನಾನು ಸೆಕ್ರೆಟ್ರಿ ಆಗಿದ್ದೀನಿ ಇದ್ದವನು, ನೀವು ಹೇಳಿದ ಮೇಲೆ ಡೈರೆಕ್ಟ್ರಾಗಿ ಕೆಲಸ ಮಾಡ್ತೀನಿ. ಅದು ನಾನು ಆ ಸ್ಪೋರ್ಟ್ಸ್ಮನ್ ಸ್ಪಿರಿಟ್ ಇದೆಯಲ್ಲ, ಬೇರೆ ಯಾರು ಆಗಿದ್ದಿಲ್ಲ, ನಾನು ಸೆಕ್ರೆಟ್ರಿ ಆಗಿದ್ದವನು, ನನಗೆ ಡಿಪ್ರಮೋಷನ್ ಮಾಡ್ದಂಗೆ ಆಗ್ತದೆ ಅಂತ ಹೇಳ್ಬಿಟ್ಟು ಪಾಪ ಅವರಾಗಿಲ್ಲ, ಸರ್ ನೀವು ಹೇಳೋದನ್ನು ನಾನು ಅದು ಮಾಡ್ತೀನಿ ಅಂತ ಹೇಳಿ ನಾವು ಸೆಕ್ರೆಟ್ರಿ ತ್ರಿಲೋಕ್ ಚಂದ್ರ ಅವರಿದ್ದರು, ನಾವೆಲ್ಲ ಮಾಡ್ತಾ ಇರುವಾಗ ಈಗೇನಾಗಿದೆ, ನಮಗೊಂದು ಅವಕಾಶ ಸಿಕ್ಕಿದೆ, ಅವ್ರನ್ನೇ ಸೆಕ್ರೆಟ್ರಿ ಮಾಡಬೇಕಂತ ಅವ್ರಿಗೆ ಅನುಭವ ಇದೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.